ಸರ್ ಯಾಕೆ ಸರ್ ಈ 45 ಸುಮ್ಮನೆ ನೋಡೋಕೆ ಬರಬೇಕು? ಡೈರೆಕ್ಷನ್ ಕ ಮಾಸ್ಟರ್, ಆಕ್ಷನ್ ಕ ಲೀಡರ್. ಉಪೇಣ ಮತ್ತು ಶಿವಣ್ಣ ಒಂದೇ ಸಿನಿಮಾದಲ್ಲಿ ಆಕ್ಟ್ ಮಾಡೋರೆ, ನೋಡೋಕೆ ಬರಲೇಬೇಕು. ಯಾಕಂತ ಕೇಳಿದ್ರೆ ಅವರಿಬ್ಬರು ಮಾಡಿರೋಂಥ ಸಿನಿಮಾಗಳು ಸಿನಿ ರಂಗದಲ್ಲಿ ಚರಿತ್ರೆ ಬರ್ತಿವೆ ಸಾರ್. ಸಿನಿಮಾದಲ್ಲಿ ಓಮ್ ಮ್ಯೂಸಿಕ್ ಒಂದು ಕೊಟ್ಟವ್ರೆ, ಸಿನಿಮಾದ ಓಮ್ದು ಇಷ್ಟು ರಿಪೀಟ್ ಅಂತ ಹೇಳ್ಬೋದು. ಯಾಕಂತ ಕೇಳಿದ್ರೆ ಇಂಡಸ್ಟ್ರಿಗೆ ಫಸ್ಟ್ ಟೈಮ್ ಲಾಂಗ್ ತೋರಿಸಿದ್ದು ಶಿವಣ್ಣ, ಆದ್ರೆ ಹಿಡಿಸಿದ್ದು ಉಪೇಣ. ಅವ್ರ ಡೈರೆಕ್ಷನ್ ಯಾರು ಬ್ರೇಕ್ ಮಾಡೋಕ್ಕಾಗಲ್ಲ, ಶಿವಣ್ಣ ರೆಕಾರ್ಡ್ ಯಾರು ಕ್ರಾಸ್ ಮಾಡೋಕ್ಕಾಗಲ್ಲ. ಶಿವಣ್ಣ ಆಲ್ರೌಂಡರ್ ಆಕ್ಟರ್, ಉಪೇಣ ಆಲ್ ಇಂಡಿಯನ್ ಆಕ್ಟರ್ ಸರ್. ಇವ್ರ ಜೊತೆ ಶಿವನ್ ಪೂಜೆ ಕರಡಿ ಬಿಟ್ಟಂಗೆ ರಾಜಬಿ ಶೆಟ್ಟಿನ ಅರ್ಜುನ್ ಜನ ಇಟ್ಟವ್ರೆ. ಒಂದೇ ಸ್ಕ್ರೀನ್ ಮೂವರು ನೋಡ್ತಾ ಇದ್ರೆ ಬ್ರಹ್ಮ ವಿಷ್ಣು ಮಹೇಶ್ವರ ನೋಡ್ದಾಗೈತೆ, ಸಾಕಾಗೈತೆ. ಸಿನಿಮಾದಲ್ಲಿ ಮ್ಯೂಸಿಕ್ ತಗೊಳ್ಳಿ, ಗ್ರಾಫಿಕ್ಸ್ ತಗೊಳ್ಳಿ, ಡೈಲಾಗ್ ತಗೊಳ್ಳಿ, ಡಿಸೈನಿಂಗ್ ತಗೊಳ್ಳಿ, ವಾವ್ ಸರ್ ಆ ರೇಂಜ್ಗಿದೆ, ಸಾಕಾಗಿ ಮಾಡೋರೆ. ಅಂದರೆ ಇಷ್ಟು ದಿನ ಬರೀ ಮ್ಯೂಸಿಕ್ ಕೊಡ್ಕೊಂಡಿದ್ದೆ ಅರ್ಜುನ್ ಜನ, ಫಸ್ಟ್ ಟೈಮ್ ಡೈರೆಕ್ಷನ್ ಮಾಡೋರೆ. ಕತೆ ಕಲರಾಗಿದೆ. ಶಿವಣ್ಣ ಎಂಟ್ರಿ ಸೀನ್ಸ್ ಆಗಿರ್ಬೋದು, ಉಪ್ಪೇಣ್ಣ ಡಿಸೈನಿಂಗು, ಅವ್ರು ಹೊಡೆಯೋಂಥ ಸಿಗರೇಟ್ಸ್ ಆಗಿರ್ಬೋದು ಸರ್, ಸಾಕಾಗಿದೆ. ಟೋಟಲಿ ಎಲ್ಲ ಬಂದು ನೋಡೋದು ಸಿನಿಮಾ. ಜೈ ಶಿವಣ್ಣ, ಜೈ 45. ಸರ್ ಶಿವಣ್ಣಂದು ಸರ್ ಅವು ಎಂಟ್ರಿ ಸೀನ್ಸು ಮತ್ತು ಅವ್ರು ಗೆಟಪ್ಸ್ ಹಾಕಿದ್ರೆ ದಶಾವತಾರ ಅಂತ ಹೇಳ್ಬೋದು. ಏನು ಸರ್ ಅಷ್ಟು ಅವತಾರಗಳು, ಮತ್ತು ಆ ಶಿವಣ್ಣಂದು ಆ ಎಂಟ್ರಿ ಇದು ಹೇಳೋಂಥ ವರ್ಡ್ಸ್ ಆಗಿರ್ಬೋದು, ಮತ್ತು ಸಿನಿಮಾದಲ್ಲಿ ಇಟ್ಟಿರೋಂಥ ಕಾನ್ಸೆಪ್ಟ್ ಆಗಿರ್ಬೋದು ಸಖತ್ತಾಗಿದೆ. ಆ ಉಪ್ಪೇಣ್ಣ ಮತ್ತು ಅವರಿಬ್ಬರ ನಡುವೆದಲ್ಲಿ ಏನೋ ಒಂದು ಫೈಟಿಂಗ್ ಆಗಿರ್ಬೋದು ಸರ್, ಎಲ್ಲ ಟೋಟಲ್ ವಂಡರ್ಫುಲ್ ಆಗಿದೆ. ನೋಡ್ತಾ ಇರಬೇಕಾದ್ರೆ ಎಲ್ಲೂ ಬೋರ್ ಆಗೋದಿಲ್ಲ. ಆ ರೇಂಜ್ಗೆ ಎತ್ಕೊಂಡು ಹೋಗೋರು ಅರ್ಜುನ್ ಜನ. ಫಸ್ಟ್ ಟೈಮ್ ಮಸ್ತಾಗಿ ಮಾಡ್ತೀನಿ. ಅರ್ಜುನ್ ಜನಾಗಿ ಹೇಳ್ತೀನಿ ಸರ್, ಮ್ಯೂಸಿಕ್ ಕೊಡ್ತೀವಿ ಸಾಕು, ನಿಮ್ಮ ಮ್ಯೂಸಿಕ್ ನಾವು ಕೇಳಿದ್ವಿ, ಇನ್ಮೇಲೆ ಡೈರೆಕ್ಷನ್ ಮಾಡಿ ಇಂಥ ಸಿನಿಮಾಗಳು ಇನ್ನೊಂದಷ್ಟು ಬರಲಿ. ಜೈ ಅರ್ಜುನ್ ಜನ.